ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 10th LBA ಸಮಾಜ ವಿಜ್ಞಾನ ಭಾಗ 1 ಅಧ್ಯಾಯ 16 ವ್ಯವಹಾರ ಅಧ್ಯಯನದಲ್ಲಿ ಬರುವ ಮೊದಲ ಅಧ್ಯಾಯ ಬ್ಯಾಂಕ್ ವ್ಯವಹಾರಗಳು. ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ವ್ಯವಹಾರ ಅಧ್ಯಯನ ಬ್ಯಾಂಕ್ ವ್ಯವಹಾರಗಳು. ಮೊದಲನೇದಾಗಿ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವಾಗಿ ಬರೆಯಿರಿ. ನೋಡಿ, ಮೊದಲ ಪ್ರಶ್ನೆ, ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಭಾಷೆಯ ಈ ಪದದಿಂದ ಬಂದಿದೆ. ಉತ್ತರ ಬ್ಯಾಂಕೋ. ಆಪ್ಷನ್ ಬಿ ಬ್ಯಾಂಕು. ಇನ್ನು ಎರಡನೇ ಪ್ರಶ್ನೆ, ಭಾರತದ ಕೇಂದ್ರ ಬ್ಯಾಂಕು ಎಂದು ಇದನ್ನು ಕರೆಯುತ್ತಾರೆ. ಕೇಂದ್ರ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ. ಇನ್ನು ಭಾರತ ಕೇಂದ್ರ ಬ್ಯಾಂಕು ಎಂದು ಇದನ್ನು ಕರೆಯುತ್ತಾರೆ. ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು ಮೂರನೇ ಪ್ರಶ್ನೆ, ಒಂದು ನಿಯಮಿತ ಆದಾಯ ಹೊಂದಿರುವ ಹಿರಿಯ ನಾಗರಿಕರು ಪಿಂಚಣಿದಾರರು ಈ ಖಾತೆಯನ್ನು ತೆರೆಯುತ್ತಾರೆ. ಆಪ್ಷನ್ ಎ ಉಳಿತಾಯ ಖಾತೆ. ಇನ್ನು ನಾಲ್ಕನೇ ಪ್ರಶ್ನೆ, ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆ ಬಾಳುವ ವಸ್ತುಗಳ ಖರೀದಿ, ನೆಲ, ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ. ಆಪ್ಷನ್ ಬಿ ಆವರ್ತ ಠೇವಣಿ ಖಾತೆ. ಇನ್ನು ಐದನೇ ಪ್ರಶ್ನೆ, ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ. ಆಪ್ಷನ್ ಎ ಅಂಚೆ ಇಲಾಖೆ. ಇನ್ನು ಆರನೇ ಪ್ರಶ್ನೆ, ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಲು ಮತ್ತು ಹಣ ಹಿಂಪಡೆಯಲು ಅವಕಾಶ ಇರುವ ಬ್ಯಾಂಕ್ ಖಾತೆ. ಆಪ್ಷನ್ ಎ ಚಾಲ್ತಿ ಖಾತೆ. ಇನ್ನು ಏಳನೇ ಪ್ರಶ್ನೆ, ಈ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ತಮ್ಮ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಲ್ತಿ ಖಾತೆ. ಇನ್ನು ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು. ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್. ಇದನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ. ಇನ್ನು 9ನೇ ಪ್ರಶ್ನೆ, ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದು. ಉತ್ತರ ಭದ್ರತಾ ಕಪಾಟು ಸೇವೆ. ಇನ್ನು 10ನೇ ಪ್ರಶ್ನೆ, ATM ಅನ್ನು ವಿಸ್ತರಿಸಿ. ಉತ್ತರ ಆಟೋಮೇಟೆಡ್ ಟೆಲ್ಲರ್ ಮಷಿನ್. ಇನ್ನು 11ನೇ ಪ್ರಶ್ನೆ, ಬ್ಯಾಂಕ್ ಪದ ಫ್ರೆಂಚ್ ಭಾಷೆಯ ಯಾವ ಶಬ್ದದಿಂದ ಬಂದಿದೆ. ಉತ್ತರ ಬ್ಯಾಂಕ್. ಇನ್ನು ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪ್ರಶ್ನೆ 12, ಬ್ಯಾಂಕುಗಳ ಗುಣಲಕ್ಷಣಗಳಾವುವು. ಉತ್ತರ ಹಣದ ವಹಿವಾಟನ್ನು ಮಾಡುತ್ತವೆ. ಬ್ಯಾಂಕ್ ಒಬ್ಬ ವ್ಯಕ್ತಿ, ಸಂಸ್ಥೆ ಅಥವಾ ಕಂಪನಿ ಆಗಿರಬಹುದು. ಇನ್ನು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಸಾಲಗಳನ್ನು ಕೊಡುವುದು. ಲಾಭ ಮತ್ತು ಸೇವಾ ಭಾವನೆಯನ್ನು ಹೊಂದಿದೆ. ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ವಿಸ್ತರಿಸುತ್ತವೆ. ಇನ್ನು ಸಂಬಂಧ ಕಲ್ಪಿಸುವ ಕೊಂಡಿಯಾಗಿದೆ. ಇದಿಷ್ಟು ಬ್ಯಾಂಕುಗಳ ಗುಣಲಕ್ಷಣಗಳು. ನೆಕ್ಸ್ಟ್ ನೋಡಿ, ಬ್ಯಾಂಕುಗಳ ವಿಧಗಳನ್ನು ತಿಳಿಸಿ. ಉತ್ತರ ಕೇಂದ್ರ ಬ್ಯಾಂಕ್ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್. ಇನ್ನು ವಾಣಿಜ್ಯ ಬ್ಯಾಂಕುಗಳು, ಕೇಂದ್ರ ಬ್ಯಾಂಕನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಲೂ ಕರೆಯುತ್ತಾರೆ. ವಾಣಿಜ್ಯ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು,
ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಬ್ಯಾಂಕುಗಳು, ಇನ್ನು ಸ್ಥಳೀಯ ಬ್ಯಾಂಕುಗಳು, ಲೇವಾದೇವಿಗಾರ ಅಥವಾ ಸಾಹುಕಾರ, ಇನ್ನು ಸಹಕಾರಿ ಬ್ಯಾಂಕುಗಳು. 14ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ. ಉತ್ತರ: ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ಇನ್ನು ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು ಕೊಡುವುದು, ಹಣದ ವಹಿವಾಟನ್ನು ಮಾಡುತ್ತವೆ, ಹಣದ ಭದ್ರತೆಯನ್ನು ಕಾಪಾಡುತ್ತವೆ, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು, ಇನ್ನು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರ ಕೊಡುವುದು, ಸರ್ಕಾರದ ಹಣಕಾಸಿನ ವ್ಯವಹಾರ ನಿಯಂತ್ರಿಸುವುದು ಅಥವಾ ನಿರ್ವಹಿಸುವುದು. ನೆಕ್ಸ್ಟ್ ನೋಡಿ, 15ನೇ ಪ್ರಶ್ನೆ, ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಯಾವುವು? ಉತ್ತರ: ಜಮಾ ಕಾರ್ಡು ಕೊಡುವುದು, ಖಾಸಗಿ ಸಾಲಗಳನ್ನು ಕೊಡುತ್ತದೆ, ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲ ಕೊಡುವುದು, ವ್ಯಾಪಾರಕ್ಕೆ ಬೇಕಾದ ಸಾಲಗಳು, ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು, ಡೆಬಿಟ್ ಕಾರ್ಡುಗಳು, ಭರವಸೆ ಸೇವೆಗಳು. ಇದಿಷ್ಟು ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು. ನೆಕ್ಸ್ಟ್ ನೋಡಿ, 16ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನ ಸೇವೆಗಳು ಅಥವಾ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳಾವುವು? ನೋಡಿ, ಈ ಪ್ರಶ್ನೆ ಎಷ್ಟು ಬಾರಿ ಎಕ್ಸಾಮ್ನಲ್ಲಿ ಬಂದಿದೆ ಅಂದರೆ ಜೂನ್ 2022, ಸೆಪ್ಟೆಂಬರ್ 2022, ಏಪ್ರಿಲ್ 2023, ಜೂನ್ 2024, ಆಗಸ್ಟ್ 2024, ಏಪ್ರಿಲ್ 2025, ಇನ್ನು ಜೂನ್ 2025. ಇದಿಷ್ಟು ಎಲ್ಲ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಅಂದ್ಕೋಬೇಕು. ನೋಡಿ, ಉತ್ತರ: ಹಣದ ಭದ್ರತೆ ಕಾಪಾಡುವುದು, ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತದೆ, ಹಣ ವಸೂಲಿ ಮಾಡಲು ಸಹಾಯ ಮಾಡುತ್ತದೆ, ಇನ್ನು ಸಾಲ ಪಡೆಯಲು ಸಾಧ್ಯವಾಗುತ್ತದೆ, ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಇದಿಷ್ಟು ಬ್ಯಾಂಕಿನ ಕಾರ್ಯಗಳು ಅಥವಾ ಸೇವೆಗಳು. ನೆಕ್ಸ್ಟ್ ನೋಡಿ, 17ನೇ ಪ್ರಶ್ನೆ, ಅಂಚೆ ಕಚೇರಿಗಳ ಹಣಕಾಸು ವ್ಯವಹಾರಗಳಾವುವು? ಪ್ರಶ್ನೆ ಜೂನ್ 2020, ಏಪ್ರಿಲ್ 2024 ಎಕ್ಸಾಮ್ನಲ್ಲಿ ಬಂದಿದೆ. ಇನ್ನು ಉತ್ತರ: ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ, ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತದೆ, ಅಂಚೆ ವಿಮಾ ಯೋಜನೆ, ನಿವೃತ್ತಿ ವೇತನ ಯೋಜನೆ, ಹಣವನ್ನು ವರ್ಗಾಯಿಸುವುದು. ಇದಿಷ್ಟು ಅಂಚೆ ಕಚೇರಿಗಳ ಹಣಕಾಸು ವ್ಯವಹಾರಗಳು. ನೆಕ್ಸ್ಟ್ ನೋಡಿ, 18ನೇ ಪ್ರಶ್ನೆ, ಬ್ಯಾಂಕು ಖಾತೆ ತೆಗೆಯುವ ಹಂತಗಳನ್ನು ಅಥವಾ ವಿಧಾನಗಳನ್ನು ತಿಳಿಸಿ. ಅಥವಾ ನೀವು ಬ್ಯಾಂಕ್ ಖಾತೆಗಳನ್ನು ತೆಗೆಯಬೇಕಾದರೆ ಅನುಸರಿಸಬೇಕಾದ ಹಂತಗಳನ್ನು ತಿಳಿಸಿ. ಉತ್ತರ: ಯಾವ ಖಾತೆ ತೆಗೆಯಬೇಕೆಂದು ನಿರ್ಧರಿಸುವುದು, ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು, ಪ್ರಸ್ತಾವನೆ ಅರ್ಜಿ ನಮೂನೆಯನ್ನು ತುಂಬುವುದು, ಇನ್ನು ಪರಿಚಿತರ ಉಲ್ಲೇಖನವನ್ನು ಕೊಡುವುದು, ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಯ ಒಪ್ಪಿಗೆಯನ್ನು ಪಡೆಯುವುದು, ಪ್ರಾರಂಭಿಕ ಠೇವಣಿಯನ್ನು ಕಟ್ಟುವುದು. ಇದಿಷ್ಟು ಬ್ಯಾಂಕ್ ಖಾತೆ ತೆಗೆಯುವ ಹಂತಗಳು ಅಥವಾ ವಿಧಾನಗಳು. ನೆಕ್ಸ್ಟ್ ನೋಡಿ, 19ನೇ ಪ್ರಶ್ನೆ, ಉಳಿತಾಯ ಖಾತೆ ಹಾಗೂ ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸಗಳಾವುವು? ಉತ್ತರ: ಉಳಿತಾಯ ಖಾತೆ, ಚಾಲ್ತಿ ಖಾತೆ ಇವುಗಳ ನಡುವಿನ ವ್ಯತ್ಯಾಸ ನೋಡಿ. ಉಳಿತಾಯ ಖಾತೆ ವೇತನ ಪಡೆಯುವ, ನಿಯಮಿತ ಆದಾಯ ಹೊಂದಿರುವ ಜನರು ತೆರೆಯುವರು ಯಾವ ಖಾತೆ? ಉಳಿತಾಯ ಖಾತೆ. ಇನ್ನು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ತೆರೆಯುತ್ತಾರೆ, ಠೇವಣಿಗಳಿಗೆ ಬಡ್ತಿಯನ್ನು ಕೊಡುತ್ತವೆ. ಇನ್ನು ಚಾಲ್ತಿ ಖಾತೆಯನ್ನು ನೋಡಿ, ಹೆಚ್ಚು ಬ್ಯಾಂಕ್ ವ್ಯವಹಾರ ನಡೆಸುವವರು ತೆರೆಯುತ್ತಾರೆ, ವ್ಯಾಪಾರಸ್ಥರು, ವಾಣಿಜ್ಯ ಸಂಸ್ಥೆಯವರು ತೆರೆಯುತ್ತಾರೆ, ಠೇವಣಿಗಳಿಗೆ ಬಡ್ತಿಯನ್ನು ಕೊಡುವುದಿಲ್ಲ, ಬದಲಾಗಿ ಸೇವಾ ಶುಲ್ಕ ವಸೂಲು ಮಾಡುತ್ತವೆ. ಇದಿಷ್ಟು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ನಡುವಿನ ವ್ಯತ್ಯಾಸಗಳು.
ಇಲ್ಲಿಗೆ ವ್ಯವಹಾರ ಅಧ್ಯಯನದಲ್ಲಿ ಬರುವ ಬ್ಯಾಂಕ್ ವ್ಯವಹಾರಗಳು ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ LBA ಪ್ರಶ್ನೋತ್ತರಗಳು ಮುಗಿತು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.